ದಕ್ಷಿಣ ಕನ್ನಡದ ಪ್ರಮುಖ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಗುರುತಿಸಿಕೊಂಡಿರುವ ಮಂಗಳೂರು ನಗರ ಗುರುವಾರ ಅಪರೂಪದ ವೈಭವ, ಸಂಭ್ರಮ ಮತ್ತು ಪ್ರೇರಣೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ರೋಹನ್ ಕಾರ್ಪೊರೇಷನ್ ಆಯೋಜಿಸಿದ್ದ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮವು ಬಾಲಿವುಡ್ನ ಜಾಗತಿಕ ಐಕಾನ್ ಶಾರುಖ್ ಖಾನ್ ಅವರ ಉಪಸ್ಥಿತಿಯಿಂದ ಹೊಸ ಆಯಾಮ ಪಡೆದು ನಗರದ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿತ್ತು. ಅಡಿಯರ್ ಗಾರ್ಡನ್ನಲ್ಲಿ ನಡೆದ ಕಾರ್ಯಕ್ರಮವು ಉದ್ಯಮ ವಲಯದ ಗಣ್ಯರು, ವಿವಿಧ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು, ಸಮಾಜದ ಪ್ರತಿನಿಧಿಗಳು, ವಿಶೇಷ ಆಹ್ವಾನಿತರು, ರೋಹನ್ ಕಾರ್ಪೊರೇಷನ್ನ ಹಿತೈಷಿಗಳು ಹಾಗೂ ಅಧಿಕೃತ ಪಾಸ್ಗಳ ಮೂಲಕ ಭಾಗವಹಿಸಿದ ಸಾವಿರಾರು ಅತಿಥಿಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿತು. ಮಂಗಳೂರಿನಲ್ಲಿ ಆಯೋಜಿಸಲಾದ ಅತ್ಯಂತ ಪ್ರತಿಷ್ಠಿತ ಖಾಸಗಿ ಕಾರ್ಪೊರೇಟ್ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಇದು ಗುರುತಿಸಲ್ಪಟ್ಟಿತು. ಸಂಜೆ 5ರಿಂದ ಆರಂಭವಾದ ಕಾರ್ಯಕ್ರಮವು ರಾತ್ರಿ 9ರವರೆಗೆ ಉತ್ಸಾಹಭರಿತ ವಾತಾವರಣದಲ್ಲಿ ನಡೆಯಿತು. ಕರಾವಳಿಯ ಕಲಾ ತಂಡಗಳ ವೈವಿಧ್ಯಮಯ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಸ್ಥಳೀಯ ಸಾಂಸ್ಕೃತಿಕ ಸೊಬಗನ್ನ ನೀಡಿದವು. ಇಂಡಿಯನ್ ಐಡಲ್ ಖ್ಯಾತಿಯ ಗಾಯಕ ಸಲ್ಮಾನ್ ಅಲಿ ಅವರ ಗಾಯನ ಕಾರ್ಯಕ್ರಮದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ರೋಹನ್ ಕಾರ್ಪೊರೇಷನ್ ತನ್ನ ಐಷಾರಾಮಿ ಸಮುದ್ರ ತೀರ ವಸತಿ ಯೋಜನೆಯಾದ ರೋಹನ್ ಮರೀನಾ ಒನ್ ಅನ್ನ ಮರು ಅನಾವರಣಗೊಳಿಸಿತು. ಕರಾವಳಿಯ ಜೀವನ ಶೈಲಿಗೆ ಆಧುನಿಕತೆಯ ಸ್ಪರ್ಶ ನೀಡುವ ಈ ಯೋಜನೆ ಸಂಸ್ಥೆಯ ಬೆಳವಣಿಗೆಯ ಪಯಣದಲ್ಲಿ ಮತ್ತಷ್ಟು ಮಹತ್ವದ ಮೈಲಿಗಲ್ಲಾಗಿ ರೂಪಿಸಲ್ಪಟ್ಟಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರೋಹನ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ರೋಹನ್ ಮೊಂತೆರೋ, ಶಾರುಖ್ ಖಾನ್ ಅವರ ಜೀವನ ಪಯಣವು ಲಕ್ಷಾಂತರ ಜನರಿಗೆ ಪ್ರೇರಣೆಯ ಮೂಲವಾಗಿದೆ ಎಂದು ಹೇಳಿದರು. ಕನಸು ಕಾಣುವ ಧೈರ್ಯ, ನಿರಂತರ ಪರಿಶ್ರಮ ಮತ್ತು ಸಾಧನೆಯತ್ತ ಇರುವ ಬದ್ಧತೆಯೇ ಯಶಸ್ಸಿನ ನಿಜವಾದ ಮಾರ್ಗ ಎಂದು ಸಂದೇಶವನ್ನ ಹಂಚಿಕೊಂಡರು. Today my dream comes true, but I feel Bangalore will grow 100 times more. Bangalore will grow and Bangalore will flourish, and Bangalore, this beauty and everything, greenery, everything will nowhere is there. Because of the rivers, sea, everything, all the sea coast, river and all the roadways, port, everything is there. This is a beautiful city, and this city will be definitely will grow 100-fold. ಇನ್ನು ರೋಹನ್ ಕಾರ್ಪೊರೇಷನ್ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಡಿಯಾನ್ ಮೊಂತೆರೋ ಮಾತನಾಡಿ, ಮಂಗಳೂರಿನ ಜನತೆಗೆ ವಿಶ್ವ ಮಟ್ಟದ ಅನುಭವವನ್ನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ರಚಿಸಲಾಗಿದೆ ಎಂದು ತಿಳಿಸಿದರು. It's definitely pressuring, but also at the same time, once you fall in love with what you do, it's really achievable. So my thing is simple. I'm just going to work. I'm going to work very hard. I'm going to make sure that I can give the best back to Mangalore, the same thing that I've given for the last 30 years. And I hope in return I can get the same amount of trust back. This is basically a love letter of mine to Mangalore. So Mangalore, hopefully, will give me the same amount of trust back. And yeah, thank you so much for being with us for all these years. Thank you. ನಂತರ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಶಾರುಖ್ ಖಾನ್ ಅವರು ನಗರದ ಆತಿಥ್ಯ, ಸಂಸ್ಕೃತಿ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಅಭಿವೃದ್ಧಿಯನ್ನ ಶ್ಲಾಘಿಸಿದರು. ಹಾಗೂ ಯುವ ಜನತೆ ದೊಡ್ಡ ಕನಸು ಕಾಣಲೇಬೇಕು, ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ಹಾಗೂ ಗುರಿ ಸಾಧನೆಗಾಗಿ ನಿರಂತರವಾಗಿ ಶ್ರಮಿಸಬೇಕು ಎಂಬ ಪ್ರೇರಣಾದಾಯಕ ಸಂದೇಶವನ್ನ ನೀಡುತ್ತಾ ಮಂಗಳೂರಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. So the only thing I'll tell all youngsters is, don't give up on your dreams ever, ever, ever. There might be times, yes, there will be times when people will tell you this is not the right path to follow. Listen to reasoning, but don't give up your dream till you give it one shot. So in my family, my children, my friends, if they have even the strangest thing they want to achieve, I tell them, कोशिश जरूर कर लेना. अगर नहीं हुई तो नहीं हुई, बट जिंदगी में ये कभी नहीं रहना चाहिए कि ट्राई नहीं किया. So please don't give up on your dreams. Give it the best shot. ವರ್ಷಗಳ ನಿರೀಕ್ಷೆಯ ಬಳಿಕ ತಮ್ಮ ಆರಾಧ್ಯ ನಟ ಶಾರುಖ್ ಖಾನ್ ಅವರನ್ನ ನೇರವಾಗಿ ಕಾಣುವ ಅವಕಾಶ ದೊರೆತಿದ್ದು ಸಾವಿರಾರು ಅಭಿಮಾನಿಗಳಿಗೆ ಅದು ಅಪರೂಪದ ಮತ್ತು ಅವಿಸ್ಮರಣೀಯ ಅನುಭವವಾಗಿ ಉಳಿಯಿತು. ಶ್ರೀ ಸಾಹಿಲ್ ಜಾಹಿರ್ ಹಾಗೂ ಆರ್.ಜೆ. ಡೋನಾ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು.